ದಲಿತ ಮುಖಂಡ ಡಿ ರಾಮು ವಿರುದ್ಧ ಪೊಲೀಸರಿಗೆ ದೂರು. ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕು. ಹೌದು, ದಲಿತ ಸಮುದಾಯದವರಿಂದ ಅಟ್ರಾಸಿಟಿ ಕೇಸ್ ದಾಖಲಿಸಿ ಹಣಕ್ಕೆ ಬೇಡಿಕೆ ಇಟ್ಟಿರುವ ಬಗ್ಗೆ ನರಸಿಂಹರಾಜಪುರ ಪೊಲೀಸ್ ಠಾಣೆಗೆ ಮಂಜುನಾಥ್ ಎಂಬುವರು ದೂರು ನೀಡಿದ್ದಾರೆ. ರಾಧಾ ಎಂಬುವವರಿಂದ ಎನ್ಆರ್ಪುರ ತಾಲೂಕು ಮೆಣಸೂರು ಗ್ರಾಮದ ಸಿಬ್ಬಿನವರ ಮೇಲೆ ಸುಳ್ಳು ಜಾತಿ ನಿಂದನೆ ಕೇಸ್ ದಾಖಲಿಸಿ ಅವರನ್ನ ಜಾಮೀನಿನ ಮೇಲೆ ಬಿಡಿಸುತ್ತೇನೆ ಎಂದು ಸಿಬ್ಬಿ ಅವರ ಅಕ್ಕನ ಬಳಿ ಹಣದ ಬೇಡಿಕೆ ಇಟ್ಟಿರುವುದಾಗಿ ಮಹರ್ಷಿ ವಾಲ್ಮೀಕಿ ಸಂಘದ ಅಧ್ಯಕ್ಷ ಮಂಜುನಾಥ್ ರವರು ದೂರು ನೀಡಿದ ಹಿನ್ನೆಲೆ ಇನ್ನು ಮುಂದೆ ಯಾರ ಬಳಿಯೂ ಹಣದ ಬೇಡಿಕೆ ಇಡೋದಿಲ್ಲ, ಹಾಗೇನಾದರೂ ಕಂಡು ಬಂದರೆ ನನ್ನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬಹುದೆಂದು ನಕಲಿ ದಲಿತ ಮುಖಂಡ ಡಿ ರಾಮು ಹಾಗೂ ಚಾರ್ಜ್ ಎಂಬ ವ್ಯಕ್ತಿಯು ಪೊಲೀಸ್ ಠಾಣೆಯಲ್ಲಿ ಹೇಳಿಕೆ ನೀಡಿರುವುದು ತಿಳಿದುಬಂದಿದೆ. ರಾಮು ಸಿಬ್ಬಿ ಅವರ ಅಕ್ಕನ ಬಳಿ ಮೊಬೈಲ್ ಸಂಭಾಷಣೆಯಲ್ಲಿ ಸರ್ಕಾರಿ ವಕೀಲರಿಗೆ ಮತ್ತು ಜಿಲ್ಲಾ ಸಂಚಾಲಕರಿಗೆ ಹಣ ಕೊಡಬೇಕೆಂದು 2.5 ಲಕ್ಷ ಹಣ ತೆಗೆದುಕೊಂಡು ಬನ್ನಿ ಎಂದು ಮಾತನಾಡಿರುವ ಆಡಿಯೋ ರೆಕಾರ್ಡ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವುದು ಕಂಡುಬಂದಿದ್ದು, ಇನ್ನೂ ಮುಂದಾದರೂ ಸಾರ್ವಜನಿಕರು ಈತನ ಬಗ್ಗೆ ಎಚ್ಚರ ವಹಿಸಿ ಮೋಸ ವಂಚನೆಗೆ ಒಳಗಾಗದಿರಿ, ಹಾಗೇನಾದರೂ ಕಂಡು ಬಂದರೆ ಪೊಲೀಸರಿಗೆ ದೂರು ನೀಡಿ ಎಂದು ಮಂಜುನಾಥ್ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಪ್ರದೀಪ್ ಎಚಿ, ಎನ್ಕೆಎಸ್ ಟಿವಿ4 ಬ್ಯೂರೋ ರಿಪೋರ್ಟ್, ಚಿಕ್ಕಮಗಳೂರು. ಚಿಕ್ಕಮಗಳೂರು ಜಿಲ್ಲೆ ನರಾಪುರ ತಾಲೂಕಿನಲ್ಲಿ ಡಿ ರಾಮು ಎಂಬಾತ ದಲಿತ ಸಂಘಟನೆಯ ನಾಯಕನೆಂದು ಹೇಳಿಕೊಂಡು ವಂಚನೆ ಮಾಡುತ್ತಿರುವ ಬಗ್ಗೆ ಮೆಣಸೂರು ಗ್ರಾಮದ ಸಿಬ್ಬಿಯವರ ಮೇಲೆ ದಲಿತ ಮಹಿಳೆಯಿಂದ ಅಟ್ರಾಸಿಟಿ ಕೇಸ್ ಮಾಡಿರುವುದು ನರಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಈ ವಿಚಾರವಾಗಿ ದಲಿತ ಮಹಿಳೆಗೆ ನ್ಯಾಯ ಕೊಡಿಸುವುದಾಗಿ ಎಂದು ಹೇಳಿ ಸಿಬ್ಬಿಯವರ ಅಕ್ಕನಿಗೆ ಫೋನ್ ಕರೆ ಮಾಡಿ 2.5 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿರುತ್ತಾನೆ. ಆಡಿಯೋ ಇದ್ದು ಹಾಗೂ ಸರ್ಕಾರಿ ವಕೀಲರಿಗೆ ಹಣ ನೀಡಬೇಕು ಎಂದು ಹೇಳಿದ್ದು, ಈ ವಿಚಾರವಾಗಿ ನರಾಪುರ ಪೊಲೀಸ್ ಠಾಣೆಯಲ್ಲಿ ರಾಮು ರವರನ್ನು ಕರೆಯಿಸಿ ಮುಚ್ಚಳಿಕೆ ಬರೆಯಿಸಿ ಕೊಟ್ಟಿರುತ್ತಾರೆ. ಇಂತಹ ಸುಳ್ಳು ವಂಚನೆ ಮಾಡುತ್ತಿರುವ ದಲಿತ ನಾಯಕ ನಿಂದ ದೂರ ಇರಬೇಕಾಗಿ ಸಾರ್ವಜನಿಕವಾಗಿ ಹಾಗೂ ದಲಿತರಿಗೆ ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ. ನಿಮ್ಮ ಹೆಸರು? ಕೆ ಮಂಜುನಾಥ, ವಾಲ್ಮೀಕಿ ನಾಯಕ ಸಂಘ, ನರಸಿಂಹರಾಜಪುರ ತಾಲೂಕು ಅಧ್ಯಕ್ಷ.